ಭಾಷೆಯಾಗಿತ್ತು. ಇದು ಆಲ್ರೆಡಿ ನಮ್ಮ ಚಾನಲ್ನಲ್ಲಿ ಒಂದು 4 ಕೋಟಿಯಷ್ಟು ಯೂಟ್ಯೂಬ್ನಲ್ಲಿ ವ್ಯೂವರ್ಸ್ ಅದನ್ನು ವ್ಯೂ ಮಾಡಿದ್ದಾರೆ. ಮುಂದಿನ ಜನಾಂಗ ಏನಂದರೆ ಅದೀಗ ಮೊಬೈಲ್ಗೆ ಕನ್ವರ್ಟ್ ಆಗಿದೆ. ಸೊ ನಮ್ಮ ಪ್ರೋಗ್ರಾಮ್ಗಳನ್ನು ಕೂಡ ನಾವು ಅದಕ್ಕೆ ತಕ್ಕಾಗಿ ನಾವು ಮಾಡ್ತಾ ಇದ್ದೇವೆ ಮುಂಚಿನಿಂದ ಕೂಡ. ಸೊ ಮೊಬೈಲ್ ಅಂದರೆ ಇಂಟರ್ನ್ಯಾಷನಲ್, ಹಳ್ಳಿಯಿಂದ US ತನಕ ಸಹ ಹೋಗ್ತದೆ. ಅದರಿಂದಾಗಿ ತುಳು ಭಾಷೆಗೆ ನಮಗೆ ನನ್ನ ಲೆಕ್ಕದಲ್ಲಿ ಒಳ್ಳೆ ಒಂದು ಸ್ಟ್ಯಾಂಡ್ ಸಿಕ್ಕಿದೆ. ಯಾಕಂದರೆ ಈಗಾಗಲೇ ನಮ್ಮ ಟಿವಿಯಲ್ಲಿ ಒಂದು ಬಲೆ ತೆಲುಪಾಲಿ, ನಮ್ಮ ಚಾನಲಲ್ಲಿ ಕಾಮಿಡಿ ಪ್ರೀಮಿಯರ್ ಲೀಗ್, ಹಾಗೆ ಬೇರೆ ಬೇರೆ ನಮ್ಮ ತುಳು ಕಾರ್ಯಕ್ರಮಗಳು ಲೋಕಲ್ ಚಾನೆಲ್ಗಳಲ್ಲಿ ಬರ್ತಾ ಇರುವಂಥದ್ದು. ಈ ಕಾಮಿಡಿ ಪ್ರೀಮಿಯರ್ ಲೀಗ್ ಯಾವಾಗ ನಾವು ಸ್ಟಾರ್ಟ್ ಮಾಡಿದ್ದೇವ, ಅಲ್ಲಿಯ ನಂತರ ಮುಂಚೆ ಒಂದು ಮಂಗಳೂರಲ್ಲಿ ಒಂದು ಇಷ್ಟೇ ಟೀಮ್ ಅಂತ ಇತ್ತು, ದೊಡ್ಡ ಟೀಮ್ ಮಾತ್ರ ಒಂದು ಚಾನೆಲ್ಗಳು ಇದಿತ್ತು, ನಾಟಕ ಟೀಮ್ಗಳಿತ್ತು. ಬಟ್ ಈಗ ಅಲ್ಲಿ ಸಾಧಾರಣ ನನ್ನ ಲೆಕ್ಕದೊಂದು 20 ಮೇಲೆ ಕಾಮಿಡಿ ಟೀಮ್ಗಳು ಪ್ರೊಫೆಷನಲ್ ಆಗಿ ಕೆಲಸ ಮಾಡ್ತಾ ಇದೆ. ಅಂದರೆ ಬೇರೆ ಬೇರೆ ಜಾಗದಲ್ಲಿ ಅವರು ನಾಟಕಗಳನ್ನು ಕೊಡ್ತಾ ಇದ್ದಾರೆ. ಈವನ್ ಅವರು ಇಂಟರ್ನ್ಯಾಷನಲ್ ಬೇರೆ ಬೇರೆ ಜಾಗಕ್ಕೆ ಹೋಗಿದ್ದಾರೆ. ದುಬೈಗೆ ಆಗಿರ್ಬೋದು, ಗಲ್ಫ್ನ ಕಂಟ್ರಿ ಬೇರೆ ಬೇರೆ ಇದಕ್ಕೆ ಹೋಗಿರ್ಬೋದು, ಆಸ್ಟ್ರೇಲಿಯಾ ಹೋಗಿರ್ಬೋದು, UK ಹೋಗಿ ಅಲ್ಲಿ ಪ್ರದರ್ಶನ ಕೊಟ್ಟಿದ್ದಾರೆ. ಅದೇ ಇದನ್ನು ಕಾಪಿ ಮಾಡಿ ನಾವು ಈಗ ABC ಅರೆ ಭಾಷೆ ಕಾಮಿಡಿ, ಅದಕ್ಕೆ ಹೆಸರು ಕೊಟ್ಟರು ಸದಾಶಿವ ಸರ್, ಭಾರಿ ಒಳ್ಳೆ ಹೆಸರು ಕೊಟ್ಟಿದ್ದಾರೆ. ಈ ಟೀಮ್ ಇಲ್ಲಿ 4-5 ಟೀಮ್ ಏನು ಮಾಡ್ತಿದ್ದೇವೆ, ಇದು ಇನಿಷಿಯಲ್ ಆಗಿರುವಂಥದ್ದು. ಇದರ ನೆಕ್ಸ್ಟ್ ಲೆವೆಲ್ ಏನಂತ ಈ ಒಂದು ಸೀಸನ್ ಮುಗಿದ ನಂತರ ನಿಮಗೆ ಗೊತ್ತಾಗ್ತದೆ ಔಟ್ಪುಟ್ ಏನಂತ. ಅಂದರೆ ಪ್ರೊಫೆಷನ್ ಮಕ್ಕಳು ಮತ್ತು ಹಿರಿಯರು ಕೂಡ ಕೆಲವರು ಅವರಿಗೆ ಟೀಮ್ ಮಾಡಲಿಕ್ಕೆ ಮನಸ್ಸು ಇರ್ತದೆ. ದೊಡ್ಡ ಟೀಮ್ ಮಾಡಲಿಕ್ಕೆ ಒಂದು 15-20 ಜನ ಒಂದು ನಾಟಕಕ್ಕೆ ಟೀಮ್ ಬೇಕು. 15-20 ಜನ ಒಟ್ಟು ಮಾಡಲಿಕ್ಕೆ ಆಗೋದಿಲ್ಲ. ಇನಿಷಿಯಲಿ 4-5 ಜನ ಒಟ್ಟಾಗುವಾಗ, ಇನ್ನೊಂದು ಅಷ್ಟು ಜನ ಒಟ್ಟಾಗುವಾಗ ಅಲ್ಲಿ ಟೀಮ್ಗಳು ಬೆಳೀತದೆ. ಈಗ ಅದೇ ರೀತಿ ಇಲ್ಲಿ ಕೂಡ ಅರೆ ಭಾಷೆಯ ದೊಡ್ಡ ದೊಡ್ಡ ಟೀಮ್ಗಳು ಇನ್ನು ಬೆಳೀಬೋದು ಮತ್ತು ನಾಟಕಗಳು ಬೆಳೀಬೋದು. ಸೊ ಅರೆ ಭಾಷೆಯ ಒಂದು ನಿಮ್ಮ ಸೊಗಡು ಇದೆ, ಅದೊಂದು ನಿಮ್ಮ ಕಾಮಿಡಿ ನಿಮಗೆ ಮಾತ್ರ ಗೊತ್ತು, ನಮಗೆ ಗೊತ್ತಿಲ್ಲ, ಸತ್ಯ ಹೇಳ್ತೇನೆ, ನಮ್ಗೆ ಗೊತ್ತಿಲ್ಲ. ಬಟ್ ನಿಮಗೆ ಗೊತ್ತಿದೆ ಅದು ಏನು ಅಂತ. ನೀವು ಮಾತಾಡುವಾಗ ಆ ಕಾಮಿಡಿ ನಮಗೆ ನಾವೀಗ ತುಳುವಿನಲ್ಲಿ ಮಾತಾಡುವಾಗ ಅದು ಕಾಮಿಡಿಯಾಗಿ ಬರ್ತದೆ ಹೊರಗಡೆ. ಏನಿದ್ರು ಪಂಚ್ಗಳು, ಇದರಲ್ಲಿ ಕೂಡ ಪಂಚ್ಗಳಿಗೆ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರ್ತದೆ. ಅಂದರೆ ನಮ್ಮ ಕಾಮಿಡಿ ಪ್ರೀಮಿಯರ್ ಲೀಗಲ್ಲಿ ಕ್ರಿಕೆಟ್ನ ಒಂದು ಮಾದರಿಯನ್ನು ನಾವು ಅಳವಡಿಸಿದ್ದೇವೆ. ಅಲ್ಲಿ ಚಿಕ್ಕ ಚಿಕ್ಕ ಪಂಚ್ಗಳಿಗೆ 2-4 ಎತ್ತಾರೆ. ಅದೇ ದೊಡ್ಡ ಪಂಚಿಗೆ 6 ಮಾರ್ಕ್ ಕೊಡ್ತಾರೆ. ಕ್ರಿಕೆಟಲ್ಲಿ ಏನು ಮಾರ್ಕ್ಸ್ ಇರ್ತದೆ ಅದೇ ಟೈಪ್ ಮಾರ್ಕ್ಸ್ ಕೂಡ ಇಲ್ಲಿ ಬರ್ತದೆ. ಪಂಚಿಗೆ ವೆರಿ ವೆರಿ ಇಂಪಾರ್ಟೆಂಟ್ ಇರ್ತದೆ. ಮತ್ತು ಓವರಾಲ್ ಏನು ಪರ್ಫಾರ್ಮೆನ್ಸ್ ಇರ್ತದೆ ಅದಕ್ಕೆ ಒಂದು ಬೇರೆಯೇ ಮಾರ್ಕ್ಸ್ ಇರ್ತದೆ. ಇದು ಮತ್ತು ಪ್ಯೂರ್ಲಿ ಫ್ಯಾಮಿಲಿ ಶೋ ಯಾಕೆ ಆಗಿರುವಂಥದ್ದು, ಅದಕ್ಕೋಸ್ಕರ -ಪಾಯಿಂಟ್ ಕೂಡ ಇರ್ತದೆ. ಬಿಲೋ ದ ಬೆಲ್ಟ್ ಯಾರು ಮಾತಾಡ್ತಾರೆ ಅವರಿಗೆ -2 ಅಲ್ಲಿ ಪಾಯಿಂಟ್ ಬರ್ತದೆ. ಸೊ ದೆನ್ ಅವರು ಅದನ್ನು ಆದಷ್ಟು ಕಮ್ಮಿ ಬಿಲೋ ದ ಬೆಲ್ಟ್ ಇದನ್ನು ಪಂಚ್ಗಳನ್ನು ಹಾಕಲಿಕ್ಕೆ ನೋಡ್ತಾರೆ.